ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನು ನಡೆಯುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಂದಿನ ಎಪಿಸೋಡ್ಗಳನ್ನ ನೀವು ನೋಡಿರ್ತೀರ, ತುಂಬಾ ಚೆನ್ನಾಗಿ ಮೂಡ್ ಬರ್ತಾಯಿದೆ. ನಿನ್ನೆ ಎಪಿಸೋಡ್ನಲ್ಲಿ ಸಮರ್ಥನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇವತ್ತೇನು ನಡೆಯುತ್ತೆ ಅಂತ ಅಂದರೆ, ಇವತ್ತಿನ ಎಪಿಸೋಡ್ನಲ್ಲಿ ಸಿರಿ ಸಮರ್ಥ್ ನನ್ನ ಜೊತೆನೇ ಇದ್ದ, 12 ಗಂಟೆ ಟೈಮಲ್ಲಿ ನನ್ನ ಜೊತೆನೇ ಫೋನಲ್ಲಿ ಮಾತಾಡ್ತಿದ್ದ, ಎಲ್ಲೂ ಹೊರಗಡೆ ಹೋಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬೇಕಾದಂಥ ಸಾಕ್ಷಿ CCTV ಫುಟೇಜಲ್ಲಿ ಫೋನಿಂದ ಮಾತಾಡಿಕೊಂಡು ಹೊರಗಡೆ ಬಂದಿರೋದನ್ನು CCTVನಲ್ಲಿ ರೆಕಾರ್ಡ್ ಆಗಿರೋದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾಳೆ. ನನ್ನ ಜೊತೆಲೇ ಇದ್ದ, ಹಾಗಾಗಿ ಅವನು ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ತುಳಸಿ ಅವರನ್ನು ಕ್ವಶನ್ ಮಾಡ್ತಾರೆ. ತುಳಸಿ ಅವರೇ, ನೀವು ಸಮರ್ಥ್ ಮನೆಯಲ್ಲಿ ಇದ್ದಿದ್ದನ್ನ ನೋಡಿದ್ದೀರಾ ಅಂತ ಕೇಳಿದಾಗ ತುಳಸಿ ಅವ್ರು ಹೇಳ್ತಾರೆ, ಇಲ್ಲ, ನಾನು ಬೆಳಗಿನ ಜಾವ ಮನೆಯಲ್ಲಿ ಇದ್ದಿದ್ದು ನೋಡಿದ್ದೀನಿ, ಹಾಗೆಯೇ 12 ಗಂಟೆ ಮುಂಚೆ ಮನೆ ಒಳಗಡೆ ಇದ್ದಿದ್ದು ನೋಡಿದ್ದೀನಿ, ಆದರೆ 12 ಗಂಟೆ ಟೈಮಲ್ಲಿ ಮನೇಲಿ ಇದ್ದಿದ್ದು ನೋಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ. ಯಾಕೆ ಈ ರೀತಿಯಾಗಿ ಸುಳ್ಳು ಹೇಳ್ತಾ ಇದ್ದಾರೆ ತುಳಸಿ ಅವರು ಅಂತ ಹೇಳಿಬಿಟ್ಟು ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ. ಆಗ ಸಿರಿ ಬಂದು ಹೇಳ್ತಾರೆ, ಇಲ್ಲ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಮಗಳನ್ನ ಉಳಿಸ್ಕೊಳ್ಳೋ ಬದಲು ಬೇರೆ ಏನಕ್ಕೂ ಸತ್ಯ ಮುಚ್ಚಿಟ್ಟು ತುಂಬ ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರಿಗೂ ಚೆನ್ನಾಗಿ ಗೊತ್ತು ಮನೆಯಲ್ಲೇ ಇದ್ದರು ಅಂತ ಹೇಳ್ತಾರೆ. ಹಾಗೆಯೇ ನಿಮಗೆ CCTV ಫುಟೇಜ್ ಎಲ್ಲ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಇನ್ನೂ ಸಾಕ್ಷಿಗಳು ಬೇಕು, ಹಂಗಾಗಿ ಇನ್ನೂ ಈ ಕೇಸ್ನ ಮುಂದಕ್ಕೆ ಹಾಕ್ತಾಯಿದ್ದೀರಿ ಅಂತ ಹೇಳಿಬಿಟ್ಟು ಜಡ್ಜು ತೀರ್ಪು ಕೊಡ್ತಾರೆ. ಸೊ ಇನ್ನೂ ಕಾಲಾವಕಾಶ ಇರುತ್ತೆ ಅಂತ ಹೇಳಿಬಿಟ್ಟು ತೀರ್ಪು ಕೊಡ್ತಾರೆ. ಅದಾದಮೇಲೆ ಎಲ್ಲರೂ ಹೊರಗಡೆ ಬರ್ತಾರೆ. ಸಮರ್ಥನು ಹೊರಗಡೆ ಕರ್ಕೊಂಬರ್ತಾರೆ. ಹೊರಗಡೆ ಕರ್ಕೊಂಡು ಬಂದಾಗ ಸಿರಿ ಮಾತಾಡಿಸ್ತಾಳೆ. ಸಿರಿ ಮಾತಾಡಿಸಿ, ನಾನು ನಿನ್ನ ಪರವಾಗಿ ನಿಂತ್ಕೋತೀನಿ, ನಿನ್ನ ಪರವಾಗಿ ಹೋರಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ. ಇನ್ನೊಂದು ಕಡೆ ತುಳಸಿ ಅವರನ್ನು ಅಭಿ ಮತ್ತು ಅವಿನಾಶ್ ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಈ ರೀತಿಯಾಗಿ ಸುಳ್ಳು ಹೇಳ್ತಾ ಇದ್ದೀರಾ, ನೀವು ನಿಜ ಹೇಳಲೇಬೇಕು ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡ್ತಾರೆ. ಆಗ ತುಳಸಿ ಹೇಳೋದಿಲ್ಲ, ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂತಲೇ ಹೇಳ್ತಾಳೆ. ಅದಾದಮೇಲೆ ಮತ್ತೆ ಅಭಿ ಇದ್ದವನು, ನೀವು ನಿಜ ಹೇಳಲಿಲ್ಲ ಅಂತಂದರೆ ನನ್ನ ಮೇಲೆ ಆಣೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ, ನಾನು ನಿಜ ಹೇಳಿದ್ರೆ ನಿಧಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಗ ಏನಾಯಿತು ಅಂತ ಕೇಳಿದಾಗ, ಈ ಆಕ್ಸಿಡೆಂಟ್ ಮಾಡಿರೋದು ನಿಧಿನೇ, ಹಾಗಾಗಿ ನಿಧಿ ಜೀವನಕ್ಕೆ ತುಂಬ ತೊಂದರೆ ಆಗುತ್ತೆ, ಮದುವೆ ಬೇರೆ ಫಿಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ತುಳಸಿ. ಆಗ ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಅವಿನಾಶ್ ಮತ್ತು ಅಭಿ ಇಬ್ಬರು ತುಂಬಾ ಬೇಜಾರು ಮಾಡಿಕೊಂಡು, ಇಷ್ಟು ದಿನ ಈ ನೋವನ್ನು ಎಲ್ಲ ಅವನೇ ಮನಸ್ಸಲ್ಲೇ ಇಟ್ಕೊಂಡು ಈ ರೀತಿ ಇಷ್ಟು ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದಾನೆ, ತುಂಬಾ ದೊಡ್ಡ ಮನುಷ್ಯ ಆಗಿದ್ದಾನೆ. ಈಗ ನಾವು ನಿಧಿನೂ ಹೊರಗಡೆ ಜೈಲಿಗೆ ಕಳ್ಸೋದಕ್ಕಾಗೋದಿಲ್ಲ, ಸತ್ಯ ಹೇಳಿದ್ರೂ ತಪ್ಪಾಗುತ್ತೆ, ಸತ್ಯ ಹೇಳಿಲ್ಲ ಸುಳ್ಳು ಹೇಳಿದ್ವಿ ಅಂತಂದರೆ ಸಿರಿ ಅವರಿಗೆ ತುಂಬ ಬೇಜಾರಾಗುತ್ತೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊತಾರೆ. ಅಷ್ಟಕ್ಕೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ಸೊ ನಾಳೆ ಸಂಚಿಕೆ ಏನು ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಸಂಚಿಕೆ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ, ಹಾಗೆಯೇ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.